ಮಾಲಿಕಯ್ಯ ಗುತ್ತೇದಾರ್ ಸಹಮತವಿಲ್ಲದೆ ನಿತಿನ್ ಗುತ್ತೇದಾರ್ ಬಿಜೆಪಿ ಸೇರ್ಪಡೆಗೆ ಕಾರ್ಯಕರ್ತರ ವಿರೋಧ ವ್ಯಕ್ತವಾಗಿದೆ. ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಚುನಾವಣೆಯ ಕಾವು ರಂಗೇರ್ತಾ ಇದೆ. ಕರ್ನಾಟಕ ರಾಜ್ಯದ ಕಲಬುರಗಿ ಕೋಟೆಯ ಲೋಕಕದನ ಯಾವಾಗಲೂ ಕೂಡ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಪರಿಣಮಿಸುವುದರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಸೋಲಿಲ್ಲದ ಸರದಾರ ಪ್ರಸ್ತುತ ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರ ತವರು ಕ್ಷೇತ್ರ ಇದಾಗಿದೆ. ಅಫ್ಜಲ್ಪುರ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗಾರರನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ಮಂಡಲ ಉಪಾಧ್ಯಕ್ಷ ಭೀಮರಾವ್ ಕಲಶೆಟ್ಟಿ ಅವರು, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಸೋಲಿಗೆ ಕಾರಣರಾದ ನಿತಿನ್ ಗುತ್ತೇದಾರ್ ಅವರನ್ನು ಪಕ್ಷಕ್ಕೆ ಸೇರಿಸಿಕೊಳ್ಳುವ ಮಾತುಗಳು ನಮ್ಮ ಗಮನಕ್ಕೆ ಬಂದಿವೆ. ಬಿಜೆಪಿ ಪಕ್ಷ ಎಲ್ಲರಿಗೂ ಸ್ವಾಗತ ಮಾಡುತ್ತೆ, ಆದರೆ ಪಕ್ಷಕ್ಕೆ ದ್ರೋಹ ಮಾಡಿದವರನ್ನು ಯಾವುದೇ ಕಾರಣಕ್ಕೂ ಸೇರಿಸಿಕೊಳ್ಳಲ್ಲ ಎನ್ನುವ ನಂಬಿಕೆ ನಮಗಿದೆ. ಈ ಮೊದಲು ಪಕ್ಷದ್ರೋಹದಡಿ ಬಿಜೆಪಿ ಪಕ್ಷ 6 ವರ್ಷಗಳ ಕಾಲ ನಿತಿನ್ ಗುತ್ತೇದಾರ್ ಅವರಿಗೆ ಉಚ್ಚಾಟನೆ ಮಾಡಿದೆ. ಅದಕ್ಕಾಗಿ ಅವರನ್ನು ಪಕ್ಷಕ್ಕೆ ಸೇರಿಸಿಕೊಳ್ಳುವ ಯಾವುದೇ ತೀರ್ಮಾನ ಇಲ್ಲ. ಒಂದು ವೇಳೆ ಸೇರಿಸಿಕೊಳ್ಳುವ ನಿರ್ಧಾರ ಮಾಡುವುದಕ್ಕಿಂತ ಮೊದಲು ಮಾಲಿಕಯ್ಯ ಗುತ್ತೇದಾರ್ ಅವರ ಸಹಮತ ಮತ್ತು ಕಾರ್ಯಕರ್ತರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಎಂದರು. ನಂತರ ಜಿಲ್ಲಾ ಮಹಿಳಾ ಮೋರ್ಚಾ ಉಪಾಧ್ಯಕ್ಷೆ ಸುರೇಖಾ ಪದಕಿ ಅವರು, ಅಫ್ಜಲ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷ ಬಹಳಷ್ಟು ಬಲಿಷ್ಠವಾಗಿದೆ, ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಪಕ್ಷದಲ್ಲಿದ್ದು ಚುನಾವಣೆಯ ಹೊತ್ತಲ್ಲಿ ಪಕ್ಷಕ್ಕೆ ದ್ರೋಹ ಮಾಡಿ ಬಿಜೆಪಿ ಅಭ್ಯರ್ಥಿಯ ಸೋಲಿಗೆ ನೇರ ಕಾರಣರಾದ ನಿತಿನ್ ಗುತ್ತೇದಾರ್ ಅವರಿಗೆ ಬಿಜೆಪಿ ಪಕ್ಷಕ್ಕೆ ಸೇರಿಸಿಕೊಳ್ಳಬಾರದು. ಒಂದು ವೇಳೆ ಸೇರ್ಪಡೆ ಮಾಡಿಕೊಳ್ಳುವ ಪೂರ್ವದಲ್ಲಿ ಮಾಲಿಕಯ್ಯ ಗುತ್ತೇದಾರ್ ಹಾಗೂ ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತರ ಪರವಾನಗಿ ಮತ್ತು ಸಹಮತವನ್ನು ಪಡೆಯಬೇಕು. ರಾಜ್ಯದ ಮುಖಂಡರು ಸ್ಥಳೀಯ ಮುಖಂಡರಿಗೆ ಮಣೆ ಹಾಕದೆ ಹೋದರೆ ಏಕಾಏಕಿ ನಿತಿನ್ ಗುತ್ತೇದಾರ್ ಅವರನ್ನು ಪಕ್ಷಕ್ಕೆ ಸೇರಿಸಿಕೊಂಡರೆ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ದೊಡ್ಡ ಹೊಡೆತ ಬೀಳುವುದರಲ್ಲಿ ಎರಡು ಮಾತಿಲ್ಲ ಎಂದರು. ಇದೇ ಸಂದರ್ಭದಲ್ಲಿ ಮಂಡಲ ಪ್ರಧಾನ ಕಾರ್ಯದರ್ಶಿ ಶರಣು ಪದಕಿ, ನಗರ ಅಧ್ಯಕ್ಷ ಅಂಬಣ್ಣ ಕುದುರಿ, ಯುವ ಮೋರ್ಚಾ ಅಧ್ಯಕ್ಷ ಬಸವರಾಜ ಮಾಲಗತ್ತಿ, ಹಿರಿಯ ಮುಖಂಡ ಸಿದ್ದು ದಿಕ್ಸಂಗಿ, ಶ್ರೀಸಲ್ ಬಳುರ್ಗಿ, ಸದಾ ದಿವನಜಿ, ದ್ಯಾಮನಗೌಡ ಪಾಟೀಲ್, ಸಚಿನ್ ಮ್ಯಾಕ್ಯಾರಿ, ಶಿವಾನಂದ ನಾವಿ ಸೇರಿದಂತೆ ಮತ್ತಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ದೊಡ್ಡ ಆಘಾತವನ್ನು ಕೊಟ್ಟಿರ್ತಕ್ಕಂಥ ನಿತಿನ್ ಗುತ್ತೇದಾರ್ ಅವರು ನಮ್ಮ ಯಾರು ಕೂಡ ನಮ್ಮ ರಾಷ್ಟ್ರೀಯ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಕೂಡ ಮಾತಾಡಿದಾಗ ನೀವು ಹೋಗಬೇಡ್ರಿ, ಬಿಟ್ಟು ಹೋಗಬೇಡ್ರಿ, ಮುಂದಿನೆಲ್ಲ ಭವಿಷ್ಯ ಇರ್ತಾನಂತಕ್ಕಂಥ ಮಾತನ್ನು ಕೂಡ ಹೇಳಿದರು. ಅವ್ರ ಮಾತನ್ನು ಕೇಳದೆ ಧಿಕ್ಕರಿಸಿ ಅವರು ನಮ್ಮ ಪಕ್ಷ ಬಿಟ್ಟು ಹೋಗಿದ್ದಾರೆ. ಅದಕ್ಕಾಗಿ ನಾವು ಪಕ್ಷದಲ್ಲಿ ಇಲ್ಲಿ ಸೋಲ್ಬೇಕಾಯಿತು. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ತಾವು ಬರೋದಿದ್ದರೆ ಎಲ್ಲ ಕಾರ್ಯಕರ್ತರು ತಮ್ಮ ಹಿಂಬಾಲಕರು ಮಾತನಾಡೋದು ಕಿವಿಗೆ ಬಿದ್ದಿರೋದ್ರಿಂದ ಬಿಜೆಪಿ ಭಾರತೀಯ ಜನತಾ ಪಕ್ಷ ಬರ್ತೀವಿ ಅಂತಕ್ಕಂಥ ಮಾತನ್ನು ನಮ್ಗಲ್ಲಿ ನೇರ ಯಾರೂ ಮಾತಾಡಿಲ್ಲ, ಬಟ್ ಕಿವಿ ಮಾಧ್ಯಮ ತಮ್ಮ ಮುಖಾಂತರ ನಾನು ಕೇಳ್ದಿರೋದ್ರಿಂದ ಸೊ ಹಾಗಾಗಿ ತಾವು ಬರೋದಾದರೆ ನಮ್ಮ ನಾಯಕರಾದಂಥ ಮಾಲಿಕಯ್ಯ ಗುತ್ತೇದಾರ್ ಅವರ ಒಮ್ಮತದಿಂದ ಅವರ ನೇತೃತ್ವದಲ್ಲಿ ಬರೋದಾದರೆ ಬರಲಿ, ಅದಕ್ಕೆ ನಮ್ಗೆ ಸ್ವಾಗತ ಇದೆ. ಬಟ್ ಆದರೆ ಅವ್ರನ್ನ ಬಿಟ್ಟಾಗಿರ್ಬೋದು ಮತ್ತು ಅವರು ಕೇಳದೆ ಹೇಳದೆ ರಾಜ್ಯದ ಮುಖಾಂತರ ಅಲ್ಲಿದ್ದರೆ ಬಂದರೆ ಅದಕ್ಕೆ ನಾವು ಒಪ್ಕೋಗೋದಾಗೋದಲ್ಲ. ಹಾಗೆ ನಮ್ಮದು ವಿರೋಧ ಇರ್ತಕ್ಕಂಥ ಮಾತನ್ನು ನಾವು ಹೇಳಕ್ಕೆ ಬಯಸ್ತೀವಿ. ಯಾರ ವಿಷಯ ಮಾತಾಡ್ತೀವಿ ನೋಡಿ, ಯಾರು ತಗೋಬೇಕಪ್ಪ ಅಂತಂದು ತಮಗೆಲ್ಲ ಗೊತ್ತಿದೆ, ತಾಲೂಕಿಗೆ ಗೊತ್ತಿದೆ, ಜಿಲ್ಲೆಗೆ ಗೊತ್ತಿದೆ. ಹೆಸರು ಹೇಳೋಕ್ಕೆ ಇದು ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಿರ್ತಕ್ಕಂಥ ನಿತಿನ್ ಗುತ್ತೇದಾರ್ ಅವರು ನಮ್ಮ ಪಕ್ಷಕ್ಕೆ ಬರ್ತೀನಿ ಅಂತಕ್ಕಂಥ ಹೂವಾಪೂವ ನಡೀತಾ ಇದೆ. ಬಟ್ ಕಾರ್ಯಕರ್ತರ ಮನದಲ್ಲಿ ಕೂಡ ನಡೀತದೆ. ಯಾವುದೇ ದೃಢಕ್ಕೆ ನಮಗೂ ಕೂಡ ಬಂದಿಲ್ಲ. ಬಟ್ ಮುಂಚಿತವಾಗಿ ನಮಗನ್ನು ಕೂಡ ವಿಶ್ವಾಸ ತಗೊಂಡಿಲ್ಲ ಮತ್ತು ಯಾರಿಗೂ ಬಂದ ಮಾತುಗಳು ನಡೀತಿದೆ. ನಾವು ಕೂಡ ಒಂದು ನಮ್ಮ ಮಾಧ್ಯಮ ಮುಖಾಂತರ ಜನರಲ್ಲಿ ತಿಳಿಸ್ತಾ ಇದ್ದೀವಿ ಅಷ್ಟೇ. ಬಟ್ ಅವ್ರು ನಮಗೆ ಬಂದು ಕೇಳಿಲ್ಲ. ಪದಾಧಿಕಾರಿ ಆಗಿರ್ಬೋದು ಅಥವಾ ನಾಯಕರಾಗಿರ್ಬೋದು ಎಲ್ಲಿ ಕೂಡ ಬಂದಿಲ್ಲ. ಅವರು ಹೇಗೆ ತಮ್ಮ ಕಾರ್ಯಕರ್ತರು ಕರೆದುಕೊಂಡು ಒಂದು ಸಭೆಯನ್ನು ಮಾಡಿದ್ದಾರೆ, ಹಾಗೆ ನಮ್ಮ ಕಾರ್ಯಕರ್ತರು ತಗೊಂಡು ನಮ್ಮ ಪದಾಧಿಕಾರಿ ತೆಗೆದುಕೊಂಡು ನಾವು ಕೂಡ ಮಾಧ್ಯಮ ಮುಖಾಂತರ ಒಂದು ಸಭೆಯನ್ನು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಸೊ ಅವರು ಬರೋದಾದರೆ ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ಪಕ್ಷ ನಿರ್ಣಯಕ್ಕಿಂತ ಇಲ್ಲಿ ಇರ್ತಕ್ಕಂಥ ನಮ್ಮ ನಾಯಕರು ಒಪ್ಪಿಗೆ ಕೊಟ್ಟರೆ ಮತ್ತು ನಮ್ಮ ಒಂದು ಸೀಟ್ ಕಳ್ಕೊಂಡಿದ್ದೀವಿ. ಬಟ್ ಆ ಸೀಟ್ MLA ನಾವು ಆಸೆ ಬರ್ತಿದ್ದೀವಿ ಖಂಡಿತ 2023 ಚುನಾವಣೆಯಲ್ಲಿ. ಸೊ ಅದು ತಾವು ತಪ್ಪು ನಿರ್ಣಯ ಮಾಡಿ ತಾವು ಹೊರಗೆ ಹೋಗಿದ್ದೀರ, ಮತ್ತೆ ನೀವು ಬರ್ತೀರಪ್ಪ ಅಂತಂದರೆ ಅದು ತುಂಬ ನಮ್ಗೆ ನೋವಿದೆ. ಬರಲಿಕ್ಕೆ ನಮ್ಗೆ ನೋವಿಲ್ಲ, ಬಟ್ ನೀವು ಬರೋದಾದರೆ ಯಾವ ರೀತಿಯಲ್ಲಿ ಬರ್ತೀರ ಅಂತಕ್ಕಂಥದ್ದು ಎಲ್ಲರಿಗೂ ತಿಳಿಸಿ ಎಲ್ಲರೂ ಮನದಟ್ಟು ಮಾಡಿ ತಾವು ಬರೋದು. ಒಂದು ವೇಳೆ ನಿಮ್ಮ ಪಕ್ಷದ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರು ಒಂದು ವೇಳೆ ಅವರನ್ನು ಬರಮಾಡಿಕೊಂಡು ಪಕ್ಷಕ್ಕೆ ಸೇರ್ಪಡೆ ಮಾಡಿದ್ರೆ ಇಲ್ಲಿ ಅಫ್ಜಲ್ಪುರ ತಾಲೂಕಿನಲ್ಲಿ ತಮ್ಮ ನಿರ್ಣಯ ಏನಿರುತ್ತೆ ಅಂತ ಬಿಜೆಪಿ ಬಿಜೆಪಿ ಮಂಡಲ ನೋಡಿ ತಮ್ಮ ನಾಯಕರು ಎಲ್ಲರನ್ನ ಒಳಗೊಂಡು ತೊಗೊಂಡು ಹೋಗೋದು ಅಂತಲೇ ಬಿಜೆಪಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ಪ್ರಯಾಸ ಅಂತಕ್ಕಂಥ ನಮ್ಮ ಪಕ್ಷ ಸಿದ್ಧಾಂತ ಧ್ಯೇಯವಾಗಿರೋದ್ರಿಂದ ನಮ್ಮ ನಾಯಕರಿಗೆ ಇರಲಿ ನಮ್ಮ ಪಕ್ಷಕ್ಕೋಸ್ಕರ ಅವರು ಏನಾದರೂ ಹೇಳಿದ್ರೆ ಆದರೆ ಇಲ್ಲ ಹಿಂದಿಂದ ಆಯಿತು ಮುಂದಿಂದೆಲ್ಲ ನೋಡ್ಕೊಂಡು ಹೋಗೋಣಪ್ಪ ಅಂತಂದರೆ ಅದಕ್ಕೆ ನಾವು ಮುಂದಿಂದ ನಮ್ಮ ನಾಯಕರು ಏನಂತಾರೆ, ನಮ್ಮ ಪಕ್ಷ ಏನು ನಿರ್ಣಯ ಇರ್ತದೆ ಅದಕ್ಕೆ ನಾವು ಕೈಗೊಳ್ತೀವಿ ಅಂತ.
ಪಕ್ಷ ನಿರ್ಣಯಕ್ಕೆ ತಾವು ಬದ್ಧರಾಗಿದ್ದೀರಿ ಅಫ್ಜಲ್ಪುರ ಮಂಡಲದವರು. ಪಕ್ಷ ನಿರ್ಣಯಕ್ಕಿಂತ ನಮ್ಮ ನಾಯಕರು ಕೂಡ ತುಂಬ ಇಂಪಾರ್ಟೆಂಟ್. ನಮ್ಮ ನಾಯಕರ ಬಿಟ್ಟು ನಾವು ಪಕ್ಷದಕ್ಕಿಂತ ಹೇಳೋಕ್ಕಿಂತ ಮೊದಲು ಮಾಲೀಕ ಗುತ್ತಿದಾರಂಥ ನಾಯಕರು ಕೂಡ ಅವ್ರ ಮನಸ್ಸಿನ ನೋವು ಆಲಾರ್ದಂಗೆ ತಾವು ನಡ್ಕೊಂಡು ತಾವು ವಿಶ್ವಾಸ ತಗೊಂಡು ಹೋಗಿದ್ದೆ ಅಂದರೆ ಪಕ್ಷ ಕೂಡ ಅವ್ರ ಬೆನ್ನನ್ನು ಹೊಡ್ತೀವಿ. ಅವ್ರ ನೇತೃತ್ವದಲ್ಲಿ ನಾವು ಕೂಡ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮುಂದೆ ಪಕ್ಷದ ಬಲಪಡಿಸಿ ಮತ್ತೆ ಲೋಕಸಭೆಯಲ್ಲಿ ಅಬ್ಕಿ ಬಾರ್ 400 ಬಾರ್ ಎಂಬ ಒಂದು ಖ್ಯಾತಿಗೆ ನಾವು ಎಲ್ಲರೂ ಕೂಡ ಒಂದು ಆಗ್ತೀವಿ ಇರ್ತಕ್ಕಂಥ ಮಾತನ್ನು ಹೇಳ್ತೀವಿ. ಈ ಮಹತ್ವದ ಸುದ್ದಿಗೋಷ್ಠಿಗೆ ಆತ್ಮೀಯರು ಇವತ್ತಿನ ದಿನ ಒಂದು ಮಹತ್ವದ ಸುದ್ದಿಗೋಷ್ಠಿಯನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ತಮ್ಮಲ್ಲಿ ತಿಳಿಸುವುದೇನೆಂದರೆ 2023 ಚುನಾವಣೆಯಲ್ಲಿ ನಮ್ಮ ಭಾಗದ ತಾಲೂಕಾ ಮಾಜಿ ಸಚಿವರು, ಹಸಿರು ಕ್ರಾಂತಿ ಹರಿಕಾರರು, ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಾಲಿಕೈ ಗುತ್ತಿದಾರ್ ಅವರು ಚುನಾವಣೆಯಲ್ಲಿ ಸಂದರ್ಭದಲ್ಲಿ ಸ್ಪರ್ಧಿಸಿದರು. ಈ ಒಂದು ಸಂದರ್ಭದಲ್ಲಿ ನಮ್ಮ ನಾಯಕರು ಎಲ್ಲ ಆಕಾಂಕ್ಷಿಗಳಿಗೆ ತಾವು ಮನ ಮುಟ್ಟುವಂತೆ ಹೇಳಿದರು. ಏನು ಹೇಳಿದ್ರಪ್ಪ ಅಂತಂದರೆ, ನಿಮಗೆ ಏನಾದರೂ ಪಕ್ಷ ಒಂದು ಬಿ ಫಾರ್ಮ್ ಟಿಕೆಟ್ ಕೊಟ್ಟರೆ ನಿಮಗೆ ಮಾಡ್ತೀನಿ, ನಮಗೆ ಕೊಟ್ಟರೆ ನೀವು ನಮ್ಮ ಮಾಡಬೇಕು ಅಂತಕ್ಕಂಥ ಮಾತನ್ನು ಇದು ಶ್ರೀ ದತ್ತ ಮಹಾರಾಜಿನ ಮಂದಿರದಲ್ಲಿ ಕೂಡ ಹೇಳಿದರು, ಸಂಗಮನಾಥ ಗುಡಿಯಲ್ಲಿ ಕೂಡ ಹೇಳಿದರು. ಬಟ್ ಅದನ್ನು ಪರಿಗಣಿಸದೆ ತಮಗೆ ಟಿಕೆಟನ್ನು ಸಿಗದೆ ಹೋಗುವ ಕಾರಣಕ್ಕಾಗಿ ತಾವು ಬಂಡಾಯ ಎತ್ತಿ ನಮ್ಮನ್ನು ಬಿಟ್ಟು ಹೋಗಿರ್ತಕ್ಕಂಥವ್ರು ಇಂದು ಮತ್ತೆ ಮರಳಿ ನಮ್ಮ ಪಕ್ಷಕ್ಕೆ ಬರ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಬಟ್ ಇದನ್ನೆಲ್ಲ ಕೂಡ ನಮ್ಮ ನಾಯಕರಾಗಿರ್ತಕ್ಕಂಥ ಮಾಲಿಕೈ ಗುತ್ತಿದಾರ್ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು, ಅವರ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು, ಎಲ್ಲ ಕಾರ್ಯಕರ್ತರು ಮತ್ತು ಪದಾಧಿಕಾರಿ ವಿಶ್ವಾಸಕ್ಕೆ ತೆಗೆದುಕೊಂಡು ತಾವು ಬರೋದಾದರೆ ಪಕ್ಷ ನಿರ್ಣಯ ಕೈಗೊಂಡ್ರೆ ನಾವು ಎಲ್ಲ ಬದ್ಧರಿದ್ದೀವಿ. ಬಟ್ ನಮ್ಮನ್ನೆಲ್ಲ ಬಿಟ್ಟು ತಮ್ಮದೇ ಆದಂಥ ಒಂದು ಕಾರ್ಯ ತಗೊಂಡು ತಮ್ಮದೇ ಆದಂಥ ಕೆಲಸ ಮಾಡ್ತಾ ಹೋದರೆ ಅದು ನಿಷ್ಠಾವಂತ ಕಾರ್ಯಕರ್ತರು ತುಂಬ ನೋವಾಗುತ್ತೆ. ಆ ನೋವಿನೊಂದಿಗೆ ನಾವು ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ತುಂಬ ದೊಡ್ಡ ಹೊಡೆತವನ್ನು ಅನುಭವಿಸಬೇಕಾಗ್ತಕ್ಕಂಥ ಮಾತನಾಡ್ತೀವಿ. ಈ ಭಾಗದ ಹಸಿರು ಕ್ರಾಂತಿ ಹರಿಕಾರರು, ರಾಜ್ಯ BJP ಅಧ್ಯಕ್ಷರು, ಮಾಜಿ ಸಚಿವರು ಗಮನಕ್ಕೆ ತರದೇ ಜಿಲ್ಲೆ ಹಾಗೂ ರಾಜ್ಯ ನಾಯಕರು ಏನಾದರೂ ತಪ್ಪು ನಿರ್ಧಾರವನ್ನು ತೆಗೆದುಕೊಂಡ್ರೆ ನಿಷ್ಠಾವಂತ ಕಾರ್ಯಕರ್ತ ಮನನೋಯಿಸಿದ ನಮ್ಮ ನಾಯಕರನ್ನು ಗೌರವಯುತವಾಗಿ ನಡೆದುಕೊಳ್ಳದಿದ್ದರೆ ಇದರ ದುಷ್ಟಪರಿಣಾಮ ಪಕ್ಷ ಎದುರಿಸುತ್ತದೆ ಅಂತಕ್ಕಂಥ ಮಾತನ್ನು ತಮ್ಮ ಮಾಧ್ಯಮದ ಮುಖಾಂತರ ಹೇಳಲು ಬಯಸ್ತೇವೆ. ಹಾಗೂ ನಾವು ಎಲ್ಲರೂ ಕೂಡ ಪಕ್ಷ ದೊಡ್ಡದಿದೆ, ಎಲ್ಲರೂ ಕೂಡ ಸ್ವಾಗತ ಮಾಡ್ತೀವಿ. ಬಟ್ ಆದರೆ ಇಲ್ಲಿ ಇರ್ತಕ್ಕಂಥ ಎಲ್ಲ ವಿಷಯನ ತಾವು ವಿಶ್ವಾಸ ತಗೋಬೇಕು. ವಿಶ್ವಾಸ ತಗೋದೇ ಮುಂದೆ ಹೋದರೆ ನಾವು ಅದಕ್ಕೆ ಇದು ಆಗಲ್ಲ. ಮತ್ತು ಪಕ್ಷಕ್ಕೆ ಅನ್ಯಾಯ ಮಾಡಿ ಪಕ್ಷದಿಂದ ಉಚ್ಚಾಟನೆ ಆಗಿ ಪಕ್ಷಕ್ಕೆ ಮತ್ತೆ ಬರೋದಾದರೆ ಅದು ಪಕ್ಷ ನಿರ್ಣಯ ತಗೋಬೇಕಾಗುತ್ತೆ. ಯಾಕಂದರೆ ನಮ್ಮ ಪಕ್ಷದಲ್ಲಿ ಒಮ್ಮೆ ಉಚ್ಚಾಟನೆ ಆದರೆ 6 ವರ್ಷಗಳ ಕಾಲ ತೆಗೆದುಕೊಳ್ಳುವಂಥದ್ದು ಯಾವುದೂ ಇಲ್ಲ. ಆದರೂ ಕೂಡ ತಗೊಳ್ತೀವಿ. ಒಂದು ಲೋಕಸಭೆ ಚುನಾವಣೆ ಅಂಗವಾಗಿ ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಹಂಬಲದಿಂದ ತಾವೆಲ್ಲ ಬರೋದಾದರೆ ಅದು ಎಲ್ಲ ನಮ್ಮ ನಾಯಕರಾಗಿರ್ಬೋದು, ನಮ್ಮ ಪದಾಧಿಕಾರಿಗಳಾಗಿರ್ಬೋದು, ಎಲ್ಲರನ್ನ ವಿಶ್ವಾಸ ತೆಗೆದುಕೊಂಡು ತಾವು ಬರೋದಾದರೆ ಮುಂದಿನ ಪಕ್ಷ ಆಗಿರ್ಬೋದು. ನಮ್ಮ ನಾಯಕರು ಮನವೊಲಿಸಬೇಕಾಗುತ್ತೆ. ನಮ್ಮ ನಾಯಕರು ಅವರು ಹ್ಞೂ ಅಂತಂದರೆ ನಾವು ಇದು ಮಾಡ್ತೀವಿ. ಬಟ್ ಅವ್ರದ್ದು ಕೂಡ ನಮಗೇನು ಮಾಡೋಂತಿರಲಿಲ್ಲ. ಬಟ್ ನಮ್ಮದೊಂದು ನಿಲುವು, ನಾವು ಪಕ್ಷದಲ್ಲಿ ತುಂಬ ಸೋಲನ್ನು ಅನುಭವಿಸಿದ್ದೇವೆ. ಯಾಕಂದರೆ ಎಲ್ಲರೂ ಒಗ್ಗಟ್ಟಿನಿಂದ ಹೋದರೆ ನಾವು ಪಕ್ಷದಲ್ಲಿ ಗೆಲುವು ಸಾಧಿಸ್ತಿದ್ದೀವಿ. ಬಟ್ ಪಕ್ಷಕ್ಕೆ ಹೊಡೆತಾಗಿದ್ದು ಕೂಡ ಹೊಡೆತು ಮಾಡಿ ಹೋದವರು ಕೂಡ ಮತ್ತೆ ಕರ್ಕೊಳ್ತಿದ್ದಾರೆ ಅಂದರೆ ಅದು ತುಂಬ ನಮ್ಗೆ ನೋವಿದೆ. ಸೊ ಹಾಗಾಗಿ ಅದನ್ನು ಅರಿತುಕೊಂಡು ಪಕ್ಷ ನಿರ್ಣಯ ತಗೋಬೇಕಾಗ್ತದೆ. ಬಟ್ ಪಕ್ಷ ಯಾವುದೂ ದೃಢ ನಿರ್ಧಾರ, ಸುಮ್ಮನೆ ಯಾರಿಗೂ ಪದಕ ಕೇಳದೆ ಒಂದು ನಿರ್ಧಾರ ತೊಗೊಂಡ್ರೆ ಪಕ್ಷ ಮುಂದಿನ ದಿನಗಳಲ್ಲಿ ಮತ್ತೆ ಲೋಕಸಭೆಯಲ್ಲಿ ಹೊರಗೆ ತಿನ್ನಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಒಂದೆರಡು ಮಾತುಗಳನ್ನು. ಪ್ರೆಸ್ ಮೀಟ್ ಕರೆದಿದ್ದ ಕಾರಣ ಏನಂದರೆ, ನಾವೆಲ್ಲ ಮುಖ್ಯವಾದ ಕಾರ್ಯಕರ್ತರು ಎಲ್ಲರೂ ಸೇರಿ ಪ್ರೆಸ್ ಮೀಟ್ ಕರೆದಿದ್ದ ಕಾರಣ ಏನಂದರೆ, ಈ ಲೋಕಸಭೆ ಚುನಾವಣೆಯಲ್ಲಿ ಸನ್ಮಾನ್ಯ ಶ್ರೀ ನಿತಿನ್ ಗುತ್ತಿದಾರ್ ಸರ್ ಅವರು ಈ ಪಾರ್ಟಿಗೆ ಬರ್ತೀವಿ ಎಂದು ಅವರು ಕಾರ್ಯಕರ್ತರಿಂದ ನಮ್ಮ ಕಿವಿಯೊಳಗೆ ಬೀಳ್ತಾ ಇದೆ. ಹಾಗಾಗಿ ನಮ್ಮ ಕಾರ್ಯಕರ್ತರಿಗೆ ಏನು ಒಂದು ಜವಾಬ್ದಾರಿ ಇದೆ ಅಂದರೆ, ಪಕ್ಷ ಏನು ನಮಗೆ ನಿರ್ಧಾರ ಕೊಡುತ್ತೆ ಇದ್ರ ಮೇಲೆ ನಾವು ಕೆಲಸ ಮಾಡಬೇಕು ಅನ್ನೋದು ಕಾರ್ಯಕರ್ತರಿಗೂ ಒಂದು ಮನೋಭಾವ ಇರುತ್ತೆ. ಸೊ ನಮಗೆ ವಿಧಾನಸಭಾ ಚುನಾವಣೆಯಲ್ಲಿ ಸನ್ಮಾನ್ಯ ಶ್ರೀ ಮಾಲಿಕೈ ಗುತ್ತಿದಾರ್ ಅವರಿಗೆ ಪಕ್ಷ ಟಿಕೆಟ್ ನೀಡಿದ್ರು ಕೂಡ ಸನ್ಮಾನ್ಯ ಶ್ರೀ ನಿತಿನ್ ಗುತ್ತಿದಾರ್ ಸರ್ ಅವರು ಅದ್ರ ವಿರುದ್ಧ ಹೋಗಿ ನಮ್ಮ ಪಕ್ಷಕ್ಕೆ ಹಾನಿ ಆಗೋ ರೀತಿ ನಡ್ಕೊಂಡಿದ್ದಾರೆ. ಹಾಗಾಗಿ
ಮುಂದಿನ ಈ ಲೋಕಸಭಾ ಚುನಾವಣೆಯಲ್ಲಿ ಅವರು ಒಂದು ವೇಳೆ ನಮ್ಮ ಪಕ್ಷಕ್ಕೆ ಬರಬೇಕಾಗಿದ್ದರೆ ನಮ್ಮ ಮುಖಂಡರಾದ ಮಾಲಿಕೆ ಗುತ್ತೇದಾರ್ ಸರ್ ಮನವೊಲಿಸಿ ಹಾಗೂ ನಮ್ಮ ಮನಸ್ಸುಗಳು ಕೂಡ ತುಂಬ ನೋವಾಗಿದೆ. ಆ ಟೈಮಲ್ಲಿ ನಾವು ತುಂಬ ಕಷ್ಟಪಟ್ಟಿದ್ವಿ, ಅವೆಲ್ಲ ನಮಗೂ ಹಾನಿಯಾಗಿ ನಮಗೂ ನೋವಾಗಿದೆ. ಈ ಎಲ್ಲ ನೋವನ್ನು ಸರಿಪಡಿಸಿ ಅವರು ಈ ಪಾರ್ಟಿ ಜಾಯ್ನ್ ಆಗಬೇಕಾಗಿ ಈ ಪ್ರೆಸ್ ಮೀಟ್ ಮುಖಾಂತರ ನಾವು ನಮ್ಮ ಹಿರಿಯ ಪಕ್ಷದ ಕಾರ್ಯಕರ್ತರಲ್ಲಿ ವಿನಂತಿಸಿಕೊಳ್ತಿದ್ದೇವೆ.